ನಮಸ್ಕಾರ ಫ್ರೆಂಡ್ಸ್. ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಇದು ಹಂಗ್ರಳ್ಳಿನಲ್ಲಿದೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ವಿಶಾಲವಾದ, ಎಷ್ಟು ಎಕರೆನಲ್ಲಿದೆ ಅಂತ ಅದು ಗೊತ್ತಾಗ್ತಾ ಇಲ್ಲ, ಅಷ್ಟು ವಿಶಾಲವಾಗಿದೆ. ಇಲ್ಲಿ ಫಸ್ಟು ನಾವು ಒಳಗಡೆ ಹೋದಾಗ ಗಣಪತಿ ಕುಣಿಸಿದ್ರು, ಗಣಪತಿ ಹಬ್ಬ ಆಗಿತ್ತು, ಆಮೇಲೆ ಹೋಗಿದ್ದು ನಾವು. ಅದು ಅಷ್ಟು ತುಂಬಾ ಚೆನ್ನಾಗಿದೆ. ವಿಘ್ನೇಶ್ವರನ ಕುಣಿಸಿದ್ರು ಮೊದಲಿಗೆ, ಅಲ್ಲಿ ನೋಡಿದ್ವಿ. ಮತ್ತು ಇದು ಶನಿದೇವರು ಮತ್ತು ಇಲ್ಲಿ ಗಣಪತಿನೂ ಇದ್ದಾರೆ, ಅದು ತುಂಬ ಚೆನ್ನಾಗಿದೆ. ತುಂಬ ಸುಂದರವಾಗಿದೆ, ಅಂದರೆ ವಿಶಾಲವಾದ ಜಾಗದಲ್ಲಿದೆ, ಅಷ್ಟೇ ಕ್ಲೀನಾಗಿದೆ, ನೀಟಾಗಿದೆ. ಇದು ಒಂಥರ ಹೊಸ ಥರನೇ ಇತ್ತು. ಗಣಪತಿ ಮತ್ತು ಶನಿದೇವರ ವಾಹನ, ನಾಗದೇವತೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿದೆ, ತುಂಬ ಸುಂದರವಾಗಿದೆ. ಮತ್ತು ಇದನ್ನು ನೋಡಿಕೊಂಡು ನಾವು ಇನ್ನು ಸ್ವಲ್ಪ ಮುಂದೆ ಹೋದ್ವಿ. ಇಲ್ಲಿ ದೇವ್ರದ್ದು ಪ್ರಾಂಗಣ ಬರುತ್ತೆ, ಒಂದು 5-6 ಮೆಟ್ಲಿದೆ. 5-6 ಮೆಟ್ಲು ಹತ್ತಿ ಹೋದರೆ ಅಮ್ಮ ಚೌಡೇಶ್ವರಿ, ಅಮ್ಮ ವಿದ್ಯಾ ಚೌಡೇಶ್ವರಿ ತುಂಬಾ ಚೆನ್ನಾಗಿ ಅಲಂಕೃತಗೊಂಡು ಕೂತಿದ್ದಾರೆ. ಎಷ್ಟು ಸುಂದರವಾಗಿದೆ ಅಂದರೆ, ನಾವು ಹೋದಾಗ ತುಂಬ ಖಾಲಿ ಇತ್ತು ಫ್ರೆಂಡ್ಸ್. ಅದು ತುಂಬಾ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಹೊತ್ತು ಎಷ್ಟೊತ್ತವರೆಗೂ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ವಿ. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರಗಳು, ಆ ಒಡವೆಗಳು, ಆ ಲೈಟು, ಆ ದೀಪದ ಬೆಳಕಲ್ಲಿ ಅಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇತ್ತು ಅಮ್ಮ. ತುಂಬಾ ಚೆನ್ನಾಗಿದೆ. ಅಂದರೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇ, ಆ ಬಸ್ಸಲ್ಲೇ ಹೋಗಿದ್ದು. ಬಸ್ಸಿನ ಅನುಕೂಲಗಳು ಚೆನ್ನಾಗೇ ಇದೆ, ಏನು ಅಷ್ಟೊಂದು ತೊಂದರೆ ಏನಾಗಲಿಲ್ಲ, ತುಂಬಾ ಚೆನ್ನಾಗಿದೆ, ಹೋಗಿ ಬರ್ಬೋದು. ನೋಡಿ, ಅಮ್ಮನ ನೋಡೋಕ್ಕೇ ಅಷ್ಟು ಚೆನ್ನಾಗಿದೆ ವಿದ್ಯಾ ಚೌಡೇಶ್ವರಿ ಅಮ್ಮ. ಇದು ಉತ್ಸವ ದೇವತೆ. ಉತ್ಸವ ಮಾಡುವಾಗ ಅಮ್ಮನ ಕರ್ಕೊಂಡು ಹೋಗ್ತಾರಲ್ಲ, ಉತ್ಸವ ಮೂರ್ತಿ ಇವರು. ತುಂಬಾ ಚೆನ್ನಾಗಿದೆ, ತುಂಬ ವಿಶಾಲವಾದ ಜಾಗದಲ್ಲಿದೆ. ಅಷ್ಟೊಂದು ದೊಡ್ಡ ದೇವಸ್ಥಾನ ಇದ್ರೂ ಎಲ್ಲೂ ಏನೋ ಒಂದು ಸ್ವಲ್ಪನೂ ಕೊಳಕಾಗಲಿ ಅಷ್ಟೊಂದು ಏನೂ ಅನಿಸೋದೇ ಇಲ್ಲ. ಅಲ್ಲೇ ಇರಬೇಕು ಅನಿಸುತ್ತೆ, ತುಂಬ ಹೊತ್ತಿನವರೆಗೆ ಕಾಲ ಕಳಿಬೇಕು ಅನಿಸುತ್ತೆ. ಮತ್ತು ಹೋಗಿರ್ತೀವಿ, ವಾಪಸ್ ಬರಬೇಕಲ್ಲ, ಹಂಗಾಗ್ಬಿಟ್ಟು ಎಲ್ಲ ನೋಡ್ಕೊಂಡು ಬರಬೇಕು. ಇದು ಈ ಥರ ಎಲ್ಲನೂ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಗೋಡೆ ಮೇಲಿದೆ ಮತ್ತು ಈ ಕಡೆ ಕಂಬಗಳಲ್ಲಿದೆ. ಆ ಪೇಂಟಿಂಗು ಮಾತ್ರ ಅಷ್ಟು ಚೆನ್ನಾಗಿದೆ, ನೋಡೋಕ್ಕಂತೂ ಅಷ್ಟು ಅದ್ಭುತವಾಗಿದೆ. ಅಷ್ಟು ಶಕ್ತಿಯುತವಾದಂಥ ತಾಯಿ ಸನ್ನಿಧಿ ಇದು. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೂ ಇಷ್ಟ ಆಗುತ್ತೆ. ದೇವರ ಆಶೀರ್ವಾದ ನಿಮಗೂ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನೋಡಿ, ಒಂದೊಂದೂ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತಂದ್ಬಿಟ್ಟು. ಆ ಪೇಂಟಿಂಗು ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿದೆ. ಇಷ್ಟೊಂದು ಚೆನ್ನಾಗಿರೋ ದೇವಸ್ಥಾನ ಇಷ್ಟು ದಿನ ಮಿಸ್ ಮಾಡ್ಕೊಂಡ್ವಲ್ಲ ಅಂತಂದ್ಬಿಟ್ಟು. ಮತ್ತು ಆ ಅಮ್ಮನ ಒಂದು ಅನುಮತಿ ಇಲ್ದಿರ ಯಾರು ಹೋಗ್ಲಿಕ್ಕಾಗಲ್ಲ ಅಂತ ಲಾಸ್ಟ್ ವಿಡಿಯೋ ಯಾವುದ್ರಲ್ಲೂ ನೋಡಿದ್ದೆ ನಾನು. ಹಂಗಾಗಿ ಒಂದು 5-6 ಸಾರಿಯಿಂದ ನಾವು ಪ್ರಯತ್ನ ಪಡ್ತಾಯಿದ್ವಿ, ಹೋಗ್ಲಿಕ್ಕಾಗಿರಲಿಲ್ಲ. ಏನೋ ಕೊನೆಗೂ ತಾಯಿ ಅನುಗ್ರಹ ಸಿಕ್ತು, ದರ್ಶನ ಕೊಟ್ಟರು, ನಾವು ನೋಡಿದ್ವಿ. ನಿಮಗೂ ದೇವರ ಅನುಗ್ರಹ ಸಿಗಲಿ, ನೀವು ಓಡಿ ಬನ್ನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ಅನ್ನಪ್ರಸಾದ ಕೂಡ ಇದೆ. ನಾವು ಬೇರೆ ಕಡೆ ಕಬ್ಬಾಳಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿ ಹೋಗಿ ಬಂದಾಗ ನಮಗೆ ಹೊರಗಡೆ ಎಲ್ಲೂ ಹೋಟೆಲ್ಗಳು ಅಂಥದ್ದು ಚೆನ್ನಾಗಿರೋ ಸಿಗಲಿಲ್ಲ, ತುಂಬಾ ಹೊಟ್ಟೆ ಹಸಿತಾಯಿತ್ತು. ಹಂಗಾಗಿ ಫಸ್ಟು ಬಂದುಬಿಟ್ಟು ಅನ್ನಪ್ರಸಾದಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಅಂದರೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಬನ್ನಿ ನೀವೊಂದ್ಸಲಿ, ನೀವು ಒಂದು ಈ ವಾತಾವರಣ ಇದನ್ನು ಎಲ್ಲನೂ ತುಂಬ ಎಂಜಾಯ್ ಮಾಡ್ತೀರಾ. ಚೆನ್ನಾಗಿದೆ, ವಿಶಾಲವಾಗಿರೋದ್ರಿಂದ ಎಲ್ಲ ಕಡೆ ಓಡಾಡೋಕ್ಕೂ ತುಂಬ ಚೆನ್ನಾಗಿದೆ.
ಒಂದಿನದ್ದು ಔಟಿಂಗ್ಗೆ ಹೇಳಿ ಮಾಡಿಸಿರೋ ಅಂಥ ಜಾಗ ಇದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಏನಾದರೂ ಕೇಳಿದ್ರು ಹೇಳ್ತಾರಂತೆ. ಧನ್ಯವಾದಗಳು ಫ್ರೆಂಡ್ಸ್.